ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಯಾವ ರೂಪದಲ್ಲಿ ಆರಾಧಿಸಿದರೆ ಪುಣ್ಯ ಸಿಗುತ್ತದೆ? ವೇದಗಳನ್ನು, ಧರ್ಮಶಾಸ್ತ್ರಗಳನ್ನು, ಧರ್ಮ ಕಾರ್ಯಗಳನ್ನು ನಿಂದಿಸಿದರೆ ಬರುವ ಪಾಪ. ಅನ್ನದಾನ ಎಲ್ಲಿ ಮಾಡಿದರೆ ಎಷ್ಟು ಪುಣ್ಯ? ಹರೇ ಕೃಷ್ಣ. ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಾವು ಆಧ್ಯಾತ್ಮ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ಒಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ. ನೀವು ನೋಡುವುದು ಸದ್ವಿಚಾರ ದರ್ಶನ ಅಂತ ಹೇಳ್ಬಿಟ್ಟು ಈ ವಿಶೇಷವಾದ ಪುಸ್ತಕದ ಬಗ್ಗೆ ನಾವೀಗ ತಿಳ್ಕೊಳ್ತಾ ಹೋಗೋಣ. ಇದರಲ್ಲಿ ನಮ್ಮ ಧಾರ್ಮಿಕಕ್ಕೆ ಸಂಬಂಧಪಟ್ಟಂತಹ ಶಾಸ್ತ್ರಗಳಲ್ಲಿ ಹೇಳಿರುವಂತಹ 370ಕ್ಕೂ ಹೆಚ್ಚು ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಆ ವಿಷಯಗಳು ಯಾವ ರೀತಿಯಾಗಿದೆ ಅಂತಂದರೆ ನಾವೀಗ ತಿಳ್ಕೊಳ್ತಾ ಹೋಗ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ತುಂಬಾ ಅದ್ಭುತವಾದಂತಹ ಮಾಹಿತಿಗಳನ್ನು, ವಿಚಾರಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಮೊದಲನೇದಾಗಿ ಈ ಪುಸ್ತಕದಲ್ಲಿ ಇರುವಂತಹ ಪುಟಗಳ ಸಂಖ್ಯೆ ಎಷ್ಟು ಅಂತ ನಾವು ನೋಡೋದಾದರೆ 286 ಪುಟಗಳನ್ನು ಈ ಪುಸ್ತಕ ಒಳಗೊಂಡಿದೆ. ಹಾಗೆಯೇ ಈ ಪುಸ್ತಕದ ಲೇಖಕರು ಜಮುನಾ ಅಂತ ಈ ಪುಸ್ತಕದ ಲೇಖಕರಾಗಿದ್ದಾರೆ. ಈಗ ನಾವು ಈ ಪುಸ್ತಕದಲ್ಲಿ ಇರುವಂತಹ ವಿಷಯಗಳು ಏನಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮಗೆ ಇಲ್ಲಿ ಪುಸ್ತಕದ ಮೇಲೇನೇ ಇದೆ ವೇದಗಳು, ಉಪನಿಷತ್ತುಗಳು, ಇತಿಹಾಸಗಳು, ಅಷ್ಟಾದಶ ಪುರಾಣಗಳಲ್ಲಿನ ಪುಣ್ಯ, ಯಜ್ಞ, ಹೋಮ, ವ್ರತ, ಪೂಜಾ, ದಾನ, ದೋಷ, ಪಾಪ, ಫಲಗಳಂತ ಹೇಳ್ಬಿಟ್ಟು ಈ ಪುಸ್ತಕದ ಮೇಲೆ ನೋಡ್ಬೋದು ನಾವು. ಹಾಗೆಯೇ ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳು ಯಾವ ರೀತಿಯಾಗಿರುತ್ತೆ ಅಂತ ನೀವು ನೋಡೋದಾದರೆ, ಮೊದಲನೇದಾಗಿ ಈ ಪರಿವಿಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ವಿನಾಯಕನ ಸುತ್ತಲೂ 3 ಪ್ರದಕ್ಷಿಣೆ ಮಾಡುವುದರಿಂದ ಎಷ್ಟು ಪುಣ್ಯ ಅಂತ ಇದೆ. ಮತ್ತು ಎರಡನೇದಾಗಿ ಸ್ತೋತ್ರ ಪಠನೆಯಿಂದ ಪಾರಾಯಣ ಮಾಡುವುದರಿಂದ, ಫಲಶ್ರುತಿ ಓದುವುದರಿಂದ ಎಷ್ಟು ಪುಣ್ಯ, ಯಾವ ಪಾಪಗಳಿಗೂ ಪ್ರಾಯಶ್ಚಿತವಿಲ್ಲ, ಸಕಲ ಪುಣ್ಯಗಳು ನಶಿಸಿ ಹೋಗುವುದು ಯಾವಾಗ, ಕೆಲವರು ಎಂಥ ಪುಣ್ಯ ಕಾರ್ಯಗಳು ಮಾಡಿದರೂ ಫಲ ಸಿಗುವುದಿಲ್ಲ, ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಯಾವ ರೂಪದಲ್ಲಿ ಆರಾಧಿಸಿದರೆ ಪುಣ್ಯ ಸಿಗುತ್ತದೆ, ಮಾನವನನ್ನು ದೇವನನ್ನಾಗಿಸಿ ಪೂಜಿಸಿದರೆ ಸಿಗುವ ಫಲ, ವೇದಗಳನ್ನು, ಧರ್ಮಶಾಸ್ತ್ರಗಳನ್ನು, ಧರ್ಮ ಕಾರ್ಯಗಳನ್ನು ನಿಂದಿಸಿದರೆ ಬರುವ ಪಾಪ, ಅನ್ನದಾನ ಎಲ್ಲಿ ಮಾಡಿದರೆ ಎಷ್ಟು ಪುಣ್ಯ, ಶ್ರೀನಿವಾಸನ ದರ್ಶನದಿಂದ ಸಿಗುವ ಪುಣ್ಯ, ಊಟ ಮಾಡುವ ಮುನ್ನ ನಮಸ್ಕರಿಸಿ ತಿನ್ನುವುದು ಎಷ್ಟು ಪುಣ್ಯ, ಭೂಲೋಕದ ಕಲ್ಪವೃಕ್ಷವನ್ನು ಅಂದರೆ ಆಲದ ಮರ ಹೇಗೆ ಪೂಜಿಸಿದರೆ ಫಲ. ಈ ಥರ ನಿಮಗೆ ಹೆಚ್ಚು ಕಡಿಮೆ 375ಕ್ಕೂ ಹೆಚ್ಚು ವಿಷಯಗಳನ್ನು, ಅಂದರೆ ಈ ರೀತಿಯ ವಿಷಯಗಳನ್ನು ಈ ಪುಸ್ತಕ ಒಳಗೊಂಡಿದೆ. ನಾವೀಗ ಒಂದೆರಡು ನೋಡೋದಾದರೆ, ಮೊದಲನೇದಾಗಿ ಈ ವಿಷಯ ಯಾವ ರೀತಿಯಾಗಿ ಈ ಪುಸ್ತಕದಲ್ಲಿ ಇರುತ್ತೆ ಅಂತ ನೋಡೋದಾದರೆ, ಶ್ರೀನಿವಾಸನ ದರ್ಶನದಿಂದ ಸಿಗುವ ಪುಣ್ಯ ಅಂತ ನಾವು ಈಗಾಗಲೇ ಒಂದು ಪರಿವಿಡಿಯಲ್ಲಿ ಓದಿದ್ವಿ. ಅದನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದರೆ, ಕೃತಯುಗದಲ್ಲಿ 10 ಸಂವತ್ಸರಗಳು, ತ್ರೇತಾಯುಗದಲ್ಲಿ 1 ಸಂವತ್ಸರ, ದ್ವಾಪರ ಯುಗದಲ್ಲಿ 5 ಮಾಸಗಳು, ಕಲಿಯುಗದಲ್ಲಿ 1 ದಿನದಲ್ಲಿ ಸಂಪಾದಿಸುವ ಅನಂತವಾದ ಪುಣ್ಯಕ್ಕಿಂತ ಕೋಟಿಗಟ್ಟಲೆ ಶ್ರೀನಿವಾಸ ದೇವರನ್ನ ದರ್ಶಿಸುವುದರಿಂದ ಸಿಗುವುದೆಂದು ಸೂತ ಮಹರ್ಷಿಗಳು ಶೌನಕಾದಿ ಮುನಿಗಳಿಗೆ ಶ್ರೀನಿವಾಸ ಮಹಾತ್ಮ್ಯವನ್ನ ವಿವರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಈ ಪುಸ್ತಕದಲ್ಲಿ ಈ ರೀತಿಯಾದ ವಿವರಣೆಯನ್ನ ನಾವು